9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ಹಳ್ಳಿಗೆ ಬಂದಿದ್ದೀವಿ. ಈ ತಾಯಿಗೆ ಯಾರು ಇಲ್ಲ ಸ್ನೇಹಿತರೆ, ಊರವರು ಇಲ್ಲ, ಯಾರು ಇವ್ರು ನೋಡ್ಕೊಂತ ಇಲ್ಲ. ಪಾಪ ತುಂಬಾ ಜನ ನನಗೆ ತಿಳಿಸಿದ್ದಾರೆ, ಇವಾಗ ಅದಕ್ಕೋಸ್ಕರ ತಿಳಿಸಿದ್ರೆ ಬಂದಿದ್ದೀನಿ. ಈ ತಾಯಿ ಮಗ ಇದ್ದ, ಪಾಪ ನೋಡು ಮಗನೂ ಸುತ್ತೋಗ್ಬಿಟ್ಟಿದ್ದಾನೆ, ಯಾರು ಇಲ್ಲ. ಇಂಥ ತಾಯಂದ್ರಿಗೆ ನಾನು ಕೈಲಾದ ಮಟ್ಟಿಗೆ ಅಕ್ಕಿ ನೀಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಇಂಥ ತಾಯಂದ್ರೆ ಎಲ್ಲಾದ್ರೂ ಇದ್ರೆ ನನಗೆ ತಿಳಿಸಿ, ಯಾಕಂದ್ರೆ ಒಂದೊಂದು ಊಟಕ್ಕೂ ನನಗೆ ಬೆಲೆ ಗೊತ್ತು. ಆ ತಾಯಿ ಇವಾಗ ಹಿಂದೂ ಇಲ್ಲ ಮುಂದೂ ಇಲ್ಲ, ಯಾರು ಇಲ್ಲ. ಅವ್ರು ಇರೋವರೆಗೂ ನಾನೇ ಅವ್ರಿಗೆ ನನ್ನ ಕೈಲಾದ ಸಹಾಯ ಮಾಡ್ತೇನೆ. ನಾನು ತಿಂಗಳು ಬಂದು ಅಮ್ಮನ್ ಏನ್ ಬೇಕೋ ಕೊಡ್ತೀನಿ. ನನ್ಗಿನ್ನ ಕಮ್ಮಿ ನನ್ನ ಹತ್ರದಲ್ಲೇ ಇರೋದು. ದಯವಿಟ್ಟು ನಾನು ಕೂಡ ಎಷ್ಟೋ ದಿವಸ ಕೆಲವಾರು ಒಂದು 5 ವರ್ಷಗಳ ಮುಂಚೆ ಒಂದೊತ್ತು ಊಟ ಇಲ್ದಿರ ನಾನು ಎಷ್ಟೋ ದಿವಸ ನಾವು ನೀರು ಕುಟ್ಬಿಟ್ಟು ನಾವು ಮಲ್ಕೊಂಡಿದೀವಿ. ಈಗ ದೇವ್ರ ಅಂತ ಇದೇನ್ ಬಾಧೆ ಏನ್ ಕೊಟ್ಟಿಲ್ಲ. ನಿಮ್ಮ ಆಶೀರ್ವಾದದಿಂದ, ಆ ದೇವರ ಆಶೀರ್ವಾದದಿಂದ 4 ಜನಕ್ಕೆ ನನ್ನ ಕೈಲಾದ ಮರಕ್ಕೆ ಸೇವೆ ಮಾಡೋ ಅನುಕೂಲ ಕೊಟ್ಟಿದ್ದಾರೆ. ದಯವಿಟ್ಟು ಇಂಥ ತಾಯಂದ್ರೆ ಎಲ್ಲಾದ್ರೂ ಇದ್ರೆ ನನ್ಗೆ ತಿಳಿಸ್ಕೊಡಿ. ನಾನು ಇವ್ರಿಗೆ ಸ್ವಲ್ಪ ಅಕ್ಕಿ ಕೊಟ್ಬಿಟ್ಟು ಮತ್ತೆ ಇವ್ರ ತಿಂಗಳಿಗೆ ಹಾಸ್ಪಿಟ್ಲ್ಗೆ ಮತ್ತು ಇವ್ರ ಮನೆ ಖರ್ಚಿಗೆ ಬೇರೆ ಇನ್ನೇನೇನು ಬೇಕಲ್ಲ ಅದಕ್ಕೆಲ್ಲಾನು ಈ ತಾಯಿಗೆ ಇನ್ನೇನ್ ಬೇಕೋ ಎಲ್ಲ ನಾನು ನೋಡ್ಕೊತೀನಿ. ಪ್ರತಿ ತಿಂಗಳು ಎಲ್ಲೆಲ್ಲ ತಾಯಂದ್ರೆ ಹೋಗ್ತೀನೋ ಅಲ್ಲೆಲ್ಲ ನಾನು ನೋಡ್ಕೊಂಡು ಅವ್ರಿಗೆ ಏನಿದ್ದು ನಾನು ಕೊಡ್ತೀನಿ. ದಯವಿಟ್ಟು ಇಂಥ ತಾಯಂದ್ರನ್ನ ಅನಾಥ ಮಾಡ್ಬೇಡ್ರಿ. ಅಂದ್ರೆ ಈ ಅಮ್ಮನ್ ಹಿಂದೆ ಮುಂದೆ ಯಾರು ಇಲ್ಲ, ಒಬ್ಬ ಮಗ ಇದ್ದಾನೆ, ಮಗನೂ ಸುತ್ತೋಗಿದ್ದಾನೆ. ಈ ಅಮ್ಮನಿಗೆ ಇನ್ನೇನ್ ಬೇಕೋ ಸೌಕರ್ಯ ನಾನು ನೋಡ್ತೀನಿ. ಇಂಥ ತಾಯಂದ್ರೆಲ್ಲ ಸಿಕ್ಕಿದ್ರೆ ನನಗೆ ತಿಳಿಸ್ಕೊಡಿ. ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ಗೆ ಬೇಕು. ಇದೇ ಸೇವೆ ಮಾಡ್ತೀನಿ. ಜೀವನದಲ್ಲಿ ಯಾವುದು ಶಾಶ್ವತ ಇಲ್ಲ ಸ್ನೇಹಿತರೆ, ಯಾವುದು ಶಾಶ್ವತ ಇಲ್ಲ. ಎಲ್ಲ ಒಟ್ಟೋಗುತ್ತೆ. ನಾವ್ ಎಷ್ಟು ಕೋಟಿ ಸಂಬಂಧಗೂ ಒಟ್ಟೋಗುತ್ತೆ. ಇಂಥ ಸೇವೆ ಮಾಡೋಣ. ಇದೊಂದು ನನಗೆ ತೃಪ್ತಿ. ನಿಮ್ಮ ಆಶೀರ್ವಾದ ನನಗೆ ಬೇಕು ಸ್ನೇಹಿತರೆ. ತಿಳಿಸ್ಕೊಂಬ.